ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನದಲ್ಲಿ ಬಸವಣ್ಣನವರು ಶರಣರ ಆಧ್ಯಾತ್ಮಿಕ ಅನುಭವದಿಂದ ತಮ್ಮ ಜೀವನದಲ್ಲಿ ಉಂಟಾದ ಪರಿವರ್ತನೆಯನ್ನು ಹೇಳುತ್ತಾರೆ. ಅಯ್ಯ ನಿಮ್ಮ ಅನುಭವದಿಂದ ಎನ್ನ ತನು ಹಾಳಾಯಿತಯ್ಯ, ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಮನ ಹಾಳಾಯಿತಯ್ಯ, ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಕರ್ಮ ಛೇದನವಾಯಿತಯ್ಯ. ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿ ಎಂಬಿ ಒಡವೇನು, ದಿಟವ ಮಾಡಿ ತೋರಿದರು ಕಾಣ ಕೂಡಲ ಸಂಗಮ ದೇವ. ಅಯ್ಯ ನಿಮ್ಮ ಅನುಭವದಿಂದ ಎನ್ನ ತನು ಹಾಳಾಯಿತಯ್ಯ ಅಂದರೆ, ಓ ದೇವ್ರೆ, ನಿಮ್ಮ ಶರಣರ ಆಧ್ಯಾತ್ಮಿಕ ಅನುಭವದ ಪ್ರಭಾವದಿಂದ ನನ್ನ ದೇಹದ ಅಹಂಕಾರವೇ ನಾಶವಾಯಿತು. ದೇಹದ ಗರ್ವ, ದೇಹದ ಆಸೆಗಳು, ದೇಹದ ಮೇಲಿನ ಅತಿಯಾದ ಅಭಿಮಾನ ಇವೆಲ್ಲವೂ ಕರಗಿ ಹೋಗಿವೆ ಎಂದರ್ಥ. ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಮನ ಹಾಳಾಯಿತಯ್ಯ. ನಿಮ್ಮ ಅನುಭವದ ಪರಿಣಾಮವಾಗಿ ನನ್ನ ಮನಸ್ಸಿನ ಅಹಂಕಾರವೂ ಕರಗಿ ಹೋಯಿತು. ಮನಸ್ಸಿನ ಮೋಹ, ಮಮಕಾರ, ಗರ್ವ ಇವೆಲ್ಲವೂ ಕಡಿಮೆಯಾಗಿ ನನ್ನ ಮನಸ್ಸು ಈಗ ವಿನಯ ಮತ್ತು ಭಕ್ತಿಯಿಂದ ತುಂಬಿದೆ ಎಂದರ್ಥ. ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಕರ್ಮ ಛೇದನವಾಯಿತಯ್ಯ. ನಿಮ್ಮ ಅನುಭವದ ಕೃಪೆಯಿಂದ ನನ್ನ ಕರ್ಮ ಬಂಧನವೇ ಕಡಿದು ಹೋಯಿತು. ಹಿಂದಿನ ಕರ್ಮಗಳಿಂದ ಬಂದ ಬಂಧನಗಳು ನಿಮ್ಮ ಕೃಪೆಯಿಂದ ನಿವೃತ್ತಿಯಾದವು ಎಂದರ್ಥ. ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿ ಎಂಬೀ ಒಡವೆಯನ್ನು ದಿಟವ ಮಾಡಿ ತೋರಿದರು ಕಾಣ ಕೂಡಲ ಸಂಗಮ ದೇವ. ಓ ಕೂಡಲ ಸಂಗಮ ದೇವನೇ, ನಿಮ್ಮ ಶರಣರು ಪದೇ ಪದೇ ಉಪದೇಶ ಮಾಡುತ್ತಾ ಭಕ್ತಿ ಎಂಬ ಅಮೂಲ್ಯವಾದ ಒಡವೆಯನ್ನು ನನಗೆ ತಿಳಿಸಿದರು. ಅವರು ಕೇವಲ ಮಾತಿನಲ್ಲಿ ಮಾತ್ರ ಹೇಳಲಿಲ್ಲ, ತಮ್ಮ ಜೀವನದಲ್ಲಿ ಆ ಭಕ್ತಿಯನ್ನು ಆಚರಿಸಿ ಸ್ಪಷ್ಟವಾಗಿ ನನಗೆ ತೋರಿಸಿದರು. ಅವರ ನಡೆ ಮತ್ತು ಜೀವನದ ಮೂಲಕವೇ ಭಕ್ತಿಯ ಸತ್ಯವನ್ನು ನನಗೆ ಅರಿವಾಗುವಂತೆ ಮಾಡಿದರು ಎಂದರ್ಥ. ಈ ವಚನದಲ್ಲಿ ಬಸವಣ್ಣರು ಹೇಳುವುದೇನೆಂದರೆ, ಶರಣರ ಆಧ್ಯಾತ್ಮಿಕ ಅನುಭವದಿಂದ ಮಾನವನ ದೇಹದ ಅಹಂಕಾರ ಹೋಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ ಮತ್ತು ಕರ್ಮ ಬಂಧನವು ಕಡಿದು ಹೋಗುತ್ತದೆ ಎಂದರ್ಥ. ಶರಣರ ಸಂಘದಿಂದಲೇ ಆಧ್ಯಾತ್ಮಿಕ ಅನುಭವ ದೊರೆಯುತ್ತದೆ, ಅದೇ ಭಕ್ತಿಯ ನಿಜವಾದ ದಾರಿ ಎಂದರ್ಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.